ನಮಸ್ಕಾರ ಸ್ನೇಹಿತರೆ ಕೆ ಇಂದ ಹೊಸ ನೋಟಿಫಿಕೇಶನ್ ಬಂದಿದೆ. ಎಫ್ ಡಿ ಎ ಎಸ್ ಡಿ ಎಗೆ. ಓಕೆ, ಲಾಸ್ಟ್ ಡೇಟ್ ಬಂದು 4/6. ಓಕೆ, ಇವತ್ತಿಂದ ಅಪ್ಲೈ ಮಾಡ್ಬೋದು. ಒಂದು ಲಿಂಕ್ ಕೊಡ್ತೀನಿ, ಅಪ್ಲೈ ಮಾಡೋಕ್ಕೆ ಡೈರೆಕ್ಟ್ ಲಿಂಕ್ ಕೊಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಓಪನ್ ಆಗುತ್ತೆ, ಅಪ್ಲೈ ಮಾಡ್ಬೋದು. 4/6 ಲಾಸ್ಟ್ ಡೇಟ್ ಇದೆ. ಅಂಡ್ ಹುದ್ದೆಗಳು ನೋಡಿ ಅಲ್ಟಿಮೇಟ್ ಆಗಿದೆ. ಒಂದು ರೀತಿ 4 ಮತ್ತು 2 ಹುದ್ದೆಗಳು ತುಂಬ ಗ್ರೇಟು, ತುಂಬ ದೊಡ್ಡ ಹುದ್ದೆಗಳಾಗಿ ಕೊಟ್ಟಿದ್ದಾನೆ. ನೋಡೋಣ ಬನ್ನಿ ಏನಿದೆ ಅಂತ. ಆ್ಯಕ್ಚುಲಿ ಐ ಬೇಡ ಅಂತ ಸುಮ್ಮನಿದ್ದೆ ಎಷ್ಟು ಹುದ್ದೆಗಳಿಗೆ, ಬಟ್ ಒಂದಷ್ಟು ಜನಕ್ಕೆ ಗೊತ್ತಿಲ್ಲದಿರೋರಿಗೆ ಗೊತ್ತಾಗಲಿ ಮತ್ತು ಅಪ್ಲೈ ಮಾಡೋರು ಮಾಡಿಕೊಡ್ಲಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲ ಡೀಟೇಲ್ ಕೊನೆ ತನಕ ನೋಡಿ, ಏನೇನು ಓದಬೇಕು ಎಲ್ಲ ಎವ್ರಿಥಿಂಗ್ ವಿಲ್ ಬಿ ಎಕ್ಸ್ಪ್ಲೈನ್ಡ್. ಓಕೆ, 19/5 ನೋಟಿಫಿಕೇಶನ್ ಬಂದಿರೋದು. 25 ಇವತ್ತಿಂದ ನಿಮಗೆ ಏನು ವಿಡಿಯೋ ಹಾಕ್ತಾ ಇದ್ದೀನಿ ಅವತ್ತಿಂದ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋಕ್ಕೆ ಲಿಂಕು ಕೂಡ ನಾನು ಡೈರೆಕ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ 2 ಎಫ್ ಡಿ ಎ ಎಸ್ ಡಿ ಎ ಹುದ್ದೆಗಳಿದೆ. ಎಫ್ ಡಿ ಎ ಹುದ್ದೆಗಳು 2 ಹುದ್ದೆ ಸ್ನೇಹಿತರೆ, ಓನ್ಲಿ 2. ಓಕೆ, ಆ 2 ಯಾರಿಗೆ? ಒಂದು ಪರಿಶಿಷ್ಟ ಜಾತಿಗೆ, ಒಂದು ಸಾಮಾನ್ಯಕ್ಕೆ, 2 ಹುದ್ದೆ. ದ್ವಿತೀಯ ದರ್ಜೆ ಸಹಾಯಕರಿಗೆ 4 ಹುದ್ದೆ, ಒಂದು ಪರಿಶಿಷ್ಟ ಜಾತಿಗೆ, ಒಂದು ಪರಿಶಿಷ್ಟ ಪಂಗಡಕ್ಕೆ, 2 ಸಾಮಾನ್ಯ ಅಂದ್ರೆ ಜನರಲ್ ಮೆರಿಟ್ಗೆ 2, ಜಿ ಎಂಗೆ 2, ಇಲ್ಲಿ ಎಸ್ ಟಿ ಎಸ್ ಸಿಗೆ 1, ಜಿ ಎಂಗೆ 1, ಇಲ್ಲಿ ಎಸ್ ಸಿಗೆ 1, ಎಸ್ ಟಿಗೆ 1, ಜಿ ಎಂಗೆ 2. ಓಕೆ, ಅದರಲ್ಲಿ ಜಿ ಎಂ ಅಲ್ಲಿ 1 ಮಹಿಳೆ ಇದೆ, 1 ಈ ಥರ ಇದೆ ಅಷ್ಟೇ. ಓಕೆ, ಈ ಒಟ್ಟು 4 ಮತ್ತು 2 ಅಂತ ನಾನು ಅದಕ್ಕೆ ಹಾಕಿರ್ತಕ್ಕಂಥದ್ದು. ಸೊ 6 ಒಟ್ಟು ಹುದ್ದೆಗಳಿಗೆ ಎಫ್ ಡಿ ಎ ಇದ್ದು. ಇದಕ್ಕೆ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಮಾತ್ರ ತುಂಬ ಕೊಟ್ಬಿಟ್ಟಿದ್ದಾನೆ. ಇದೇ ಥರ ಹುದ್ದೆಗಳು ಜಾಸ್ತಿ ಇಟ್ಟು ಈ ಥರ ಎಜುಕೇಷನ್ ಕ್ವಾಲಿಫಿಕೇಶನ್ ಕೊಟ್ಟಿದ್ರೆ ಅಲ್ಟಿಮೇಟ್ ಆಗಿರೋದು. ಇದೊಂಥರ ಯಾಕೆ ಹಿಂಗೆ 1-2ಕ್ಕೆ ಇಷ್ಟೊಂದು ದುಡ್ಡು ವೇಸ್ಟ್ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳ ದುಡ್ಡು ವೇಸ್ಟ್ ಮಾಡ್ತಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ನೋಡಿ, ಇದು ಎಫ್ ಡಿ ಎಗೆ ಬಂದರೆ ಯಾವುದೇ ವಾದ ಡಿಗ್ರಿ ನೀವು ಓದಿರ್ಬೋದು. ತತ್ಸಮಾನ ಅಂತಂದರೆ ಬೇರೆ ರಾಜ್ಯಗಳದ್ದು ಕೂಡ ನಡೆಯುತ್ತೆ. ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ ಅವ್ರು ಬರೀಬೇಕಾಗುತ್ತೆ. 10th ತನಕ ಯಾರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಓದುತ್ತೆ ಅವ್ರು ಬರೋ ನೆಸೆಸಿಟಿ ಇಲ್ಲ. ಆ್ಯಂಡ್ ಇಲ್ಲಿ ಇನ್ನೊಂದು ಅಂದರೆ ಡಿಸ್ಟೆನ್ಸ್ ಎಜುಕೇಷನ್ ಮಾಡಿರ್ತಾರಲ್ಲ ಅವ್ರಿಗೆ ಇಲ್ಲ. ಓಕೆ, ಡೈರೆಕ್ಟಾಗಿ ಓದಿರಬೇಕು ಒಂದು. ಇನ್ನೊಂದು ಎಫ್ ಡಿ ಎಗೆ ಬಂದರೆ, ಎಫ್ ಡಿ ಎಲ್ಲಿ ತುಂಬ ಕೊಟ್ಟಿದ್ದಾನೆ. ಯಾಕಂದರೆ ಇದು ಎಸ್ ಡಿ ಎ ಬಂದರೆ ಇದರಲ್ಲಿ ಪಿ ಯು ಸಿ ಬೇಸ್ಡ್ ಇದು. ಸೊ ಪಿ ಯು ಸಿ ಅಂದ ತಕ್ಷಣ ಪಿ ಯು ಸಿಗೆ ತತ್ಸಮಾನ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಅಂತಂದರೆ, ಈಗ ಐ ಟಿ ಐ ಮಾಡ್ಬೋದು. ಅವರು NIOS ಇಂದ ಭಾಷಾ ಕೋರ್ಸ್ ಮತ್ತು ಏನೋ ಅವರು 1 ವರ್ಷದ ಕೋರ್ಸ್ ಇರುತ್ತೆ ಅದನ್ನು ಮಾಡಿರಬೇಕಾಗುತ್ತೆ. ಓಕೆ, ಇದು ಬಿಟ್ಟರೆ ಅನುಕಂಪದ ಆಧಾರದ ಮೇಲೆ ತಗೊಳ್ತಕ್ಕಂಥವ್ರು JOC ಆಗಿರ್ಬೋದು, ಪಿ ಯು ಸಿ ಅಥವಾ JOC ಅಂಕಗಳನ್ನು ಪರಿಗಣಿಸದೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪರಿಗಣಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡೋದಾದ್ರೆ ಅಂಥವ್ರನ್ನ JOCನ ಕನ್ಸಿಡರ್ ಮಾಡ್ತೀವಿ ಅಂತ ತಗೊಂಡಿರ್ತಕ್ಕಂಥದ್ದು. ಓಕೆ, JOCನೂ ಕೂಡ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಇನ್ನೊಂದಿದೆ ಪ್ರಮುಖವಾಗಿ, ಏನು ಇನ್ನೊಂದು ಕೊಟ್ಟಿದ್ದಾನೆ ಅಂತಂದರೆ ಡಿಪ್ಲೊಮಾ. ಸರ್ 2015ಕ್ಕಿಂತ ಹಿಂದಿನ ವರ್ಷದಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿ ಹೊಂದಿರತಕ್ಕಂಥವ್ರಿಗೂ ಕೂಡ ಇಲ್ಲಿ ಕೊಟ್ಟಿದ್ದಾನೆ. ಡೀಟೇಲ್ ಆಗಿ ಓದ್ಕೊಳ್ಳಿ, ನಾನು ತುಂಬ ಡೀಟೇಲ್ ಆಗಿ ಹೋಗ್ತಾ ಇಲ್ಲ. ನೇರ ನೇಮಕಾತಿ ಅಥವಾ ಅನುಕಂಪದ ಆಧಾರದ ಮೇಲೆ ಅನ್ನೋದು ಕೂಡ ಇದರಲ್ಲಿ ಸೇರಿಸಿದ್ದಾನೆ. ಆ್ಯಂಡ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನು ಅಂದರೆ, ತುಂಬ ಜನ ಕಮೆಂಟಲ್ಲಿ ಕೇಳೋದು, ನಾನು ಫೈನಲ್ ಇಯರ್ ಇದ್ದೀನಿ ಇನ್ನೇನು ಬರುತ್ತೆ. ನೋ, ದಟ್ ಈಸ್ ನಾಟ್ ಪಾಸಿಬಲ್. ಈ ಲಾಸ್ಟ್ ಡೇಟ್ ಏನಿದೆ 4/06. ಓಕೆ, ಲಾಸ್ಟ್ ಡೇಟ್ ಇರ್ತಕ್ಕಂಥದ್ದು 2026. ಅಷ್ಟರೊಳಗೆ ನಿಮಗೆ ರಿಸಲ್ಟ್ ಬಂದಿರಬೇಕು. ಅಂಥವ್ರು ಮಾತ್ರ ಅಪ್ಲೈ ಮಾಡಬೇಕು. ರಿಸಲ್ಟ್ ಬಂದು ನಿಮ್ಗೆ ಅಂಕಪಟ್ಟಿ ನಿಮ್ಮ ಹತ್ರ ಇರಬೇಕು. ಓಕೆ, ಅಟ್ಲೀಸ್ಟ್ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಆದರೂ ಇರಲೇಬೇಕಾಗುತ್ತೆ. ಇನ್ನು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ, ಅದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. 40 ವರ್ಷ ಜನರಲ್ ಮೆರಿಟ್ಗೆ, 2A 2B 3A 3Bಗೆ 43 ವರ್ಷ, SC ST ಕ್ಯಾಟಗರಿಗೆ 45 ವರ್ಷ ಮ್ಯಾಕ್ಸಿಮಮ್. ಆ್ಯಂಡ್ ಇದರಲ್ಲೂ ಕೂಡ ಆಸ್ ಪರ್ ದ ಗೌರ್ಮೆಂಟ್ ರಿಲ್ಯಾಕ್ಸೇಷನ್ ಪ್ರಕಾರ ಕೂಡ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾನೆ. ಮಾಜಿ ಸೈನಿಕ ಆಗಿದ್ದರೆ ಅವ್ರು ಎಷ್ಟು ಕೆಲಸ ಮಾಡುತ್ತಾರೆ 3 ವರ್ಷಗಳ ರಿಯಾಯಿತಿ ಅದಕ್ಕಿಂತ ಹೆಚ್ಚು. ಮತ್ತು ಅಂಗವಿಕಲರಿಗೆ 10 ವರ್ಷ ಆಗಿರ್ಬೋದು, ವಿಧವೆ ಆಗಿದ್ದರಲ್ಲಿ 10 ವರ್ಷ ಆಗಿರ್ಬೋದು. ಸೊ ಈ ಥರ ಜೀತ ಕಾರ್ಮಿಕ 10 ವರ್ಷ. ಇದು ಆಸ್ ಪರ್ ಅಂದರೆ ಇದಕ್ಕೆ 40ಕ್ಕೆ 10 ವರ್ಷ, 43ಕ್ಕೆ 5 ವರ್ಷ, 43ಕ್ಕೆ 3 ವರ್ಷ ಆ ಥರ ಸೇರಿಸ್ತಕ್ಕಂಥದ್ದು. ಓಕೆ, ಬಟ್ ದಿಸ್ ಈಸ್ ದ ಮ್ಯಾಕ್ಸಿಮಮ್ ಏಜ್ ವಿತೌಟ್ ಎನಿ ರಿಸರ್ವೇಷನ್ನು ಆಸ್ ಪರ್ ದ 5 ವರ್ಷ ಏಜ್ ಸಡಿಲಿಕೆ ಪ್ರಕಾರ. ಓಕೆ, ಇನ್ನು ಬಂದು ದುಡ್ಡು ಎಷ್ಟು ಕೊಡಬೇಕಪ್ಪ ಆನ್ಲೈನ್ ಮುಖಾಂತರ ಪೇ ಮಾಡೋಕ್ಕೆ ಅಂದರೆ 750 ರೂಪಾಯಿ. ಓಕೆ, ಯಾರು ಸರ್? GM 2A 2B 3A 3B ಅವ್ರು ಕೊಡಬೇಕು. SC ST ಕ್ಯಾಟಗರಿ 1 ಅವರು 500 ಕೊಡಬೇಕಾಗುತ್ತೆ. ಅಂಗವಿಕಲ ಅಥವಾ ವಿಶೇಷಚೇತನ ಅಭ್ಯರ್ಥಿಗಳು 250 ರೂಪಾಯಿ ಕೊಡಬೇಕು. ಆ್ಯಂಡ್ ಪರೀಕ್ಷಾ ದಿನಾಂಕ ಇದ್ರಲ್ಲಿ ಹಾಕಿಲ್ಲ ವೆಬ್ಸೈಟಲ್ಲಿ, ಆದಷ್ಟು ಬೇಗ ಕೊಡ್ತಾರೆ. ಮೋಸ್ಟ್ ಪ್ರಾಬ್ಲಿ 2 to 3 ಮಂತ್ಸ್ ಒಳಗೆ ಪರೀಕ್ಷೆ ಇರುತ್ತೆ. ನಿಮ್ಗೆ ಗೊತ್ತಿದೆ KA ಯಾವಾಗಲೂ 2 to 3 ಮಂತ್ಸ್ ಒಳಗೆ ಮಾಡ್ತಕ್ಕಂಥದ್ದು. ಈಗ ರೀಸೆಂಟಾಗಿ ಮಾಡಿರೋ ಎಕ್ಸಾಮ್ಸ್ಗಳು ಅದು ಕೂಡ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ವಿವರದ ವೇಳಾಪಟ್ಟಿ ಪ್ರಾಧಿಕಾರದ ವೆಬ್ಸೈಟಲ್ಲಿ ನಂತರ ಪ್ರಕಟಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಅಂದರೆ ಇದು ನಿಮಗೆ ಅಪ್ಲೈ ಮಾಡೋಕ್ಕೆ ಬರೀ 15 ದಿನ ಕೊಟ್ಟಿದ್ದಾನೆ ಮ್ಯಾಕ್ಸಿಮಮ್ ಅಷ್ಟೇ. ನೀವು ಅಪ್ಲೈ ಮಾಡೋಕ್ಕೆ ಈ ಪೋಸ್ಟ್ಗಳಿಗೆ. ಅಂದರೆ ಎಕ್ಸಾಮ್ ನಿಮಗೆ ಮ್ಯಾಕ್ಸಿಮಮ್ 2 ಮಂತ್ಸಲ್ಲಿ ಆಗ್ಬೋದು, 3 ಮಂತ್ಸಲ್ಲಿ ಆಗ್ಬೋದು. ಮ್ಯಾಕ್ಸಿಮಮ್ 2 ಮಂತ್ಸಲ್ಲಿ ಅಂತ ಅಂದ್ಕೊಳ್ಳಿ ನೀವು. ಓಕೆ, ಇದಕ್ಕೆ ತಕ್ಕಂತೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇವತ್ತಿಂದ ನೀವು ಅಪ್ಲೈ ಮಾಡ್ಬೋದು. 3/6 ತನಕ ಲಾಸ್ಟ್ ಡೇಟ್. ಆ್ಯಕ್ಚುಲಿ 4 ಅಲ್ಲ, 4 ಶುಲ್ಕ ಪಾವತಿಗೆ ಲಾಸ್ಟ್ ಡೇಟು. ಅಪ್ಲೈ ಮಾಡೋಕ್ಕೆ 3/6 ಲಾಸ್ಟ್ ಡೇಟ್. ಓಕೆ,
ಆ್ಯಂಡ್ ಒಳ್ಳೆ ಸ್ಯಾಲ್ರಿ ಕೂಡ ಇದೆ. ಇಲ್ಲಿ ನೋಡಬಹುದು FDA ಎಷ್ಟಿದೆ ಅಂತ, SDAಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಓಕೆ, ಇನ್ನು ಕ್ವಶನ್ ಪೇಪರ್ ಆಸ್ ಯೂಶುವಲ್ ಸರ್, ಗ್ರೂಪ್ ಸಿ ಎಕ್ಸಾಮ್ ನಿಮ್ಗೆ ಗೊತ್ತಿದೆ. ಇದು ಆಲ್ರೆಡಿ ಹೇಳಿದ್ದಾರೆ ನಿಮಗೆ. 2-3 ಇಯರ್ಸ್ ಬ್ಯಾಕೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ವಿ. FDA SDA ಎಲ್ಲ ಗ್ರೂಪ್ ಸಿ ಸಿಲೆಬಸ್ ಇರುತ್ತೆ, ಗ್ರೂಪ್ ಸಿ ಫಾರ್ಮ್ಯಾಟು ಅಂತ. ಸೊ ಇದೆ ಪೇಪರ್ 1 GK ಇರುತ್ತೆ, 100 ಮಾರ್ಕ್ಸ್, 100 ಕ್ವಶನ್ 2 ಗಂಟೆ, ನೆಗೆಟಿವ್ ಮಾರ್ಕ್ಸ್ 1/4. ಓಕೆ, 0.25 ನೆಗೆಟಿವ್ ಇರುತ್ತೆ ತಪ್ಪಾದ್ರೆ. ಅದೇ ಥರ ಪೇಪರ್ 2 ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಇರುತ್ತೆ, ಅದು 100 ಕ್ವಶನ್ 100 ಮಾರ್ಕ್ಸ್ 2 ಗಂಟೆ ಕಾಲ. ಆ್ಯಂಡ್ ಇಲ್ಲಿ ನಿಮ್ಗೆ ಗೊತ್ತಿದೆ KA ಪ್ಯಾಟರ್ನ್ ಇದು FDAಗೆ ನಾವು ಕೊಡ್ತಾ ಇರತಕ್ಕಂಥದ್ದು. ಇಲ್ಲೆಲ್ಲ ಇದೆ ನೋಡಿ, ಸಾರ್ವಜನಿಕ ಆಡಳಿತ, ಭಾರತ ಸಂವಿಧಾನ, ಕರ್ನಾಟಕದ ಇತಿಹಾಸ, ಭಾರತದ ಇತಿಹಾಸ, ಭೂಗೋಳಶಾಸ್ತ್ರ, ಎಸ್ಪೆಷಲಿ ದಿಸ್ ಇಸ್ ಕರ್ನಾಟಕ ಭೂ ಸುಧಾರಣೆ, ಕರ್ನಾಟಕ ಅರ್ಥವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಗ್ರಾಮೀಣ ಸಹಕಾರ, ಇದ್ರ ಬಗ್ಗೆ ತುಂಬಾ ಕ್ವಶನ್ಸ್ ಬರ್ತಾ ಇದೆ. ಈಗ ನಾವು ಮೊನ್ನೆ ಆಗಿದ್ದು KA ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದೀವಿ ನೋಡಿ. ಓಕೆ, ವಿಡಿಯೋಗಳು ಬರ್ತವೆ, ನಾಳೆದೆಲ್ಲ ಬರ್ತವೆ, ನೋಡ್ಕೋಬೇಕು ದಯವಿಟ್ಟು. ಓಕೆ, ಸೊ ಹಾಗೆ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು, ಭೌತಿಕ ಸಾಮರ್ಥ್ಯ, ಇವೆಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ. ಅದೇ ಥರ SDA ಬಂದ್ರೆ ಅಲ್ಲಿ ಕೂಡ ಇದೆ ನಿಮಗೆ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಇದೆ, ಮತ್ತೆ ಭೂ ಸುಧಾರಣೆ ಒಂದಿಲ್ಲ, ಬಟ್ ಆದ್ರೂ ಕೇಳ್ತಾನೆ, ಕೊಟ್ಟಿರಲ್ಲ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಏನು ಕೊಟ್ಟಿಲ್ಲ, ಇಲ್ಲಿ ನಿಮಗೆ ಮೆಂಟಲ್ ಎಬಿಲಿಟಿ ಕೊಟ್ಟಿಲ್ಲ ಅಂದ್ರೂ ಕೇಳ್ತಾನೆ. ನಾನು ಹೇಳ್ತಿರೋದು ಓಕೆ, ಲಾಸ್ಟ್ ಇಯರ್ VO ಹಂಗೆ ಮಾಡಿದ್ದ, ಕೊಟ್ಟಿರಲಿಲ್ಲ, ಕೇಳ್ದ ವಿಲೇಜ್ ಅಕೌಂಟೆಂಟ್ಗೆ. ಹಂಗೆ ಇಲ್ಲೂ ಕೂಡ ಮೆಂಟಲ್ ಎಬಿಲಿಟಿ ಓದ್ಕೊಳ್ಳಿ. ಓಕೆ, ಕೇಳ್ತಾನೆ, ನಾನು ಹಾಕಲ್ಲ ಬಟ್ ಕೇಳ್ತಾನೆ. ಕೇಳ್ದೋದ್ರೆ ಫೈನ್, ಕೇಳಿದ್ರೆ ಏನು ಮಾಡ್ತೀರಾ. ಓಕೆ, ನೆಕ್ಸ್ಟ್ ಪೇಪರ್ 2 ಬಂದು ಇಲ್ಲಿ ನೋಡಿ, ಇದಕ್ಕೆ ಪರಿಸರ ಸಂಬಂಧಿ ಇನ್ನೇನಿದೆ ಅದೆಲ್ಲ ಕೊಟ್ಟಿದ್ದಾನೆ ಮಾಮೂಲಿ. ಮೆಂಟಲ್ ಎಬಿಲಿಟಿ ಒಂದು ಕೊಟ್ಟಿಲ್ಲ ಅಷ್ಟೇ, ಬಟ್ ಕೇಳ್ತಾನೆ. ನೆಕ್ಸ್ಟ್ ಪೇಪರ್ 2ಗೆ ಸೇಮ್ ಸರ್, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ 100 ಮಾರ್ಕ್ಸು. ಆ್ಯಂಡ್ ನಿಮ್ಗೆ ಗೊತ್ತಿದೆ ಇದರಲ್ಲಿ ನಿಮಗೆ 5 ಆಪ್ಷನ್ಸ್ ಇರುತ್ತೆ. 5ನೇ ಆಪ್ಷನ್ಸು ನಿಮ್ಗೆ ಯಾವುದೂ ಗೊತ್ತಿಲ್ಲ ಅಂದಾಗ 5ನೇ ಆಪ್ಷನ್ಸ್ನ ನೀವು ಏನು ಮಾಡಬೇಕು, OMR ಅಲ್ಲಿ ಟಿಕ್ ಹಾಕಬೇಕು. ಇಲ್ಲಾಂದ್ರೆ ಅದಕ್ಕೂ 0.25 ನೆಗೆಟಿವ್ ಮಾರ್ಕ್ಸ್ ಮಾಡ್ತಾನೆ. ಇದು KA ಪ್ಯಾಟರ್ನ್. ನಾನು ಕ್ವಶನ್ ಪೇಪರಲ್ಲಿ ನೋಟಿಫಿಕೇಶನ್ ನೋಡೋರಿಗೆ ಹೇಳ್ತಾ ಇದ್ದೀನಿ. ಒಟ್ಟು 5 ಆಪ್ಷನ್ಸ್ ಇರುತ್ತೆ, 4 ಇರಲ್ಲ. ನಿಮ್ಗೆ ಗೊತ್ತಿಲ್ಲ, ಈಗ ನೆಗೆಟಿವ್ ಆಗ್ಬಿಡುತ್ತೆ, ತಪ್ಪಾಕಿದ್ರೆ ಗೊತ್ತಿಲ್ಲ ಅಂತ ಹಂಗೆ ಬಿಟ್ಟು ಬರಬಾರ್ದು. ಲಾಸ್ಟಲ್ಲಿ ಬೆಲ್ ಹೊಡಿತಾರೆ 5 ನಿಮಿಷ, 5 ಮಿನಿಟ್ ಬೆಲ್ ಏನಿರುತ್ತೆ ಆ ಟೈಮಲ್ಲಿ ನಿಮ್ಗೆ ಯಾವ್ದಾವ್ದು ಮಾರ್ಕ್ ಮಾಡಿರಲ್ಲ ಅದ್ರಲ್ಲಿ 5ನೇ ಆಪ್ಷನ್ನ ನೀವು ಮಾರ್ಕ್ ಮಾಡಿಬಿಟ್ಟು ಹಿಂಗೆ ಬರಬೇಕು. ಇಲ್ಲಾಂದ್ರೆ ಅದಕ್ಕೂ 0.25 ಕಟ್ ಆಗುತ್ತೆ. ಇನ್ನು ಇದಕ್ಕೆಲ್ಲ ಓದಬೇಕು. ಇವಾಗ 2-3 ತಿಂಗಳಿದೆ, ನಿಮ್ಮ ಹತ್ರ ಓದಿದ್ರೆ ಫೈನ್. ಇಲ್ಲಾಂದ್ರೆ KA ಕಂಪ್ಲೀಟ್ ಪ್ಯಾಟರ್ನ್ ವಿತ್ ಕರೆಂಟ್ ಅಫೇರ್ಸ್, ಈ GK 60+ ವಿಡಿಯೋಸ್ ಇದೆ. ಈ ಸೀರೀಸ್ ಪೇಪರ್ 1ಗೆ ರೆಫರ್ ಮಾಡಿ. ಇದರಲ್ಲಿ ಮೆಂಟಲ್ ಎಬಿಲಿಟಿ ಕೂಡ KA ಅಲ್ಲಿ ಬಂದಿರ್ತಾರೆ. ದಿಸ್ ಇಸ್ ಫಾರ್ ಎಕ್ಸ್ಕ್ಲೂಸಿವ್ಲಿ KA ಗೆ. ಓಕೆ, ಹಾಗೆ ಪೇಪರ್ 2ಗೆ KA ಗೋಸ್ಕರ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಅದ್ರ ಜೊತೆಗೆ ನಿಮಗೆ ಎಕ್ಸ್ಕ್ಲೂಸಿವ್ ಟಾಪಿಕಲ್ಲಿ ನಿಮಗೆ ಕರ್ನಾಟಕ ಬಜೆಟ್, ಆರ್ಥಿಕ ಬಜೆಟ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ನಿಮಗೆ ಬಜೆಟ್ ನಾನು ತೋರಿಸ್ತೀನಿ. ಬಜೆಟ್ ಅಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಬಜೆಟ್ಗೆ ಹೋಗ್ಬಿಟ್ರೆ ನಿಮಗೆ ಸಿಗುತ್ತೆ. ಎಕನಾಮಿಕ್ಸ್ ಎಲ್ಲ ವಿಡಿಯೋಸ್ಗಳಿದೆ. PDF ಬೇಕಾ, ಅಲ್ಲೇ ನಾನು ಕೊಟ್ಟಿದ್ದೀನಿ ಡೀಟೇಲ್. ಅಥವಾ ನಮ್ಮ ಬ್ಯಾಂಕಿಂಗ್ ಫೋರಮ್ ಇದಕ್ಕೆ ಮಾಡಿ, ನಾನು ಹಿಂದಿ ಅದನ್ನ ಲಾಸ್ಟ್ ಹೇಳ್ತೀನಿ, ವಿಡಿಯೋ ಲಾಸ್ಟ್ ಹೇಳ್ತೀನಿ ಸ್ನೇಹಿತರೆ. ಪರಿಸರ ವಿಜ್ಞಾನ ಇದು ಅಷ್ಟೇ ವಿಡಿಯೋ ಇದೆ, ಇದರಲ್ಲೂ ತುಂಬಾ ಕ್ವಶನ್ಸ್ ಬರುತ್ತೆ, ಡೈರೆಕ್ಟ್ ಕ್ವಶನ್ಸ್. ಈ ವಿಡಿಯೋ ನೋಡಿ, ಎಲ್ಲ ಲಿಂಕ್ಸ್ ಕೊಡ್ತೀನಿ, ನೋ ನೀಡ್ ಟು ವರಿ. ಅಂಡ್ ಇಲ್ಲಿ 1 ಇಯರ್ ಕರೆಂಟ್ ಅಫೇರ್ ಓದಬೇಕಾದ್ರೆ ಲಾಸ್ಟ್ ಇಯರ್ ಮ್ಯಾರಥಾನ್ ವಿಡಿಯೋಸ್ಗಳಿದೆ, ಅದರಲ್ಲಿ ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ. ಮತ್ತೆ ಈ ಇಯರ್ದು ನಿಮಗೆ ಮಂತ್ಲಿ ಕರೆಂಟ್ ಅಫೇರ್ ಸಪರೇಟ್ ಪ್ಲೇ ಲಿಸ್ಟ್ ಸಿಗುತ್ತೆ, ಅಲ್ಲಿ ಹೋಗಿ ಸಂಪೂರ್ಣ ಭಾರತ ಸಂವಿಧಾನ ಇದನ್ನ ನೋಡ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಗ್ರೂಪ್ ಬಿ ಕ್ವಶನ್ ಬಂದಿತ್ತು, ಅದನ್ನ ನಾವು ಸಾಲ್ವ್ ಮಾಡ್ತೀವಿ, ನಾಳೆ ಬರುತ್ತೆ ವಿಡಿಯೋ ನೋಡ್ಕೊಳ್ಳಿ ಅದನ್ನು ಕೂಡ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗೆ ಮೆಂಟಲ್ ಎಬಿಲಿಟಿ, KA ಪ್ಯಾಟರ್ನ್ ಅಲ್ಲಿ ಮೆಂಟಲ್ ಎಬಿಲಿಟಿ ಏನೇನು ಬಂದಿದೆ ಎಲ್ಲ ಸಾಲ್ವ್ ಮಾಡ್ತಾ ಇದೀವಿ. ಮತ್ತೆ ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಏನು ಬಂದಿತ್ತು ಅದನ್ನೆಲ್ಲ ಸಾಲ್ವ್ ಮಾಡೋದು ಒಂದು 50 ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ. ಎಲ್ಲ ಪ್ಯಾಟರ್ನ್ಸ್ಗಳಿರುತ್ತೆ, ಇದನ್ನ ನೋಡ್ಕೊಳ್ಳಿ. ಮತ್ತೆ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಏನು, ಭಾರತದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ. ಓಕೆ, ರೂರಲ್ ಡೆವಲಪ್ಮೆಂಟ್ ಇಲ್ಲಿದೆ ನೋಡಿ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಹಕಾರಿ ಮತ್ತೆ ಭೂ ಸುಧಾರಣೆ, FDA ಬೇಕಾಗುತ್ತೆ. ಓಕೆ, ಇವೆಲ್ಲ ಲಿಂಕ್ಸ್ ನಾನು ಪರ್ಚೇಸ್ ಮಾಡೋದು ಹಾಕಿರ್ತೀನಿ ನಾನು. ಅಲ್ಲಿ ನಿಮಗೆ UPI ವರ್ಕ್ ಆಗ್ತಿಲ್ಲ ಅಂದರೆ ನೆಟ್ ಬ್ಯಾಂಕಿಂಗಿಂದ ಮಾಡ್ಬೋದು, ಅಥವಾ ಅದು ಏನೋ ಪ್ರಾಬ್ಲಮ್ ಇದ್ದರೆ ನಮ್ಮ ಇಮೇಲ್ ಐಡಿ ಇದೆ bankingforum1@gmail.com. ಇಲ್ಲಿಗೆ ನೀವು ಇಮೇಲ್ ಮಾಡಿದ್ರೆ ನಾವು ಬೇರೆ ಒಂದು ಇದನ್ನ ಪೇಮೆಂಟ್ ಆಪ್ಷನ್ಸ್ ಕೊಡ್ತೀವಿ. ನಿಮ್ಮ ಗೂಗಲ್ ಪೇ ಮತ್ತು ಫೋನ್ಪೇಯಿಂದ ಮಾಡೋಕ್ಕೆ ಆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸೋದು ನಾವೇ ಡೈರೆಕ್ಟಾಗಿ ನಿಮಗೆ ಕಳಿಸ್ಕೊಡ್ತೀವಿ. ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಪರ್ಚೇಸ್ ಮಾಡಿ ಟ್ರೈ ಮಾಡಿ, ಆಗಲಿಲ್ಲ ಅಂದರೆ ನಮಗೆ ಮೆಸೇಜ್ ಇಮೇಲ್ ಮಾಡಿ. ಅಲ್ಲಿಂದ ನಿಮಗೆ ಯಾವ PDF ಬೇಕು, ಈ PDF ಇದೆ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಹಕಾರಿ, ಭೂ ಸುಧಾರಣೆದಿದೆ. ಓಕೆ, ಆಮೇಲೆ ನಿಮಗೆ ಇನ್ಯಾವುದು ಮತ್ತೆ ಕರ್ನಾಟಕದ ಎಕಾನಮಿಕ್ ಸರ್ವೆ ಮತ್ತು ಕರ್ನಾಟಕದ್ದು ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್ ಎರಡರದ್ದು ಸೇರಿ. ಓಕೆ, ಕೇಂದ್ರ ಸರ್ಕಾರದ್ದು ನಾವು ಮಾಡಿದ್ದೀವಿ, ನೋಡ್ಕೊಳ್ಳಿ. ಅದರದ್ದು MCQs ಮಾಡಿದ್ದೀವಿ, ಎಲ್ಲ ಸಿಗುತ್ತೆ. ಇದ್ರದ್ದು ಮಾತ್ರ PDF ಬೇಕು ಅಂದರೆ ಕೇಳಿ. ಇನ್ನು ಬೇರೆ PDF ಅಲ್ಲಿ ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಶೇರ್ ಆಗಿದೆ, ಅಲ್ಲಿಂದ ನೀವು ತೊಗೋಬೋದು. ಓಕೆ, ಎನಿ ಡೌಟ್ಸ್ ಇದ್ರೆ ನಿಮಗೆ ಇಮೇಲ್ ಮಾಡಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ, ಅಪ್ಲೈ ಮಾಡಿ. ನೋಡಿ, ಇವೆಲ್ಲ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ. PDF ಏನು ಬೇಕಾಗಿಲ್ಲ. ಈ ವಿಡಿಯೋಸ್ಗಳು ನೋಡಿ, ಇವೆಲ್ಲ ಲಿಂಕ್ಸ್ಗಳನ್ನ ಕೊಡ್ತೀನಿ ನಾನು. ಈ ವಿಡಿಯೋಸ್ಗಳನ್ನ ಇವಾಗಿಂದ 2 ಸಲ 3 ಸಲ ರಿವಿಷನ್ ಎಷ್ಟಾಗುತ್ತೆ ಎಷ್ಟು ಮಾಡಿ ಸ್ನೇಹಿತರೆ. ಎಕ್ಸಾಮ್ಗೆ 2 to 3 ಮಂತ್ಸ್ ಒಳಗೆ ಎಕ್ಸಾಮ್ ಇರುತ್ತೆ ಮ್ಯಾಕ್ಸಿಮಮ್ ಅಂತಂದರೆ. ಸೊ ಹಾಗಾಗಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ನಾನೆಲ್ಲ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಹಾಕಿರ್ತೀನಿ, ಪ್ಲೇ ಲಿಸ್ಟು ವಿಡಿಯೋಸ್ಗಳದ್ದು.
ಚೆಕ್ಔಟ್ ಮಾಡಿ. ಓಕೆ, ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಈ ಥರ ಒಂದೊಂದೇ ಬರ್ತಾ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, 1, 2 ಕೊಡೋದು ಬದಲು ಒಟ್ಟಿಗೆ ಒಂದಷ್ಟು ಬಿಡುಗಡೆ ಮಾಡಿದ್ರೆ ಚೆನ್ನಾಗಿರೋದು. ಕಣ್ಣೊರೆಸುವ ತಂತ್ರ ಮಾಡ್ತಾ ಇದೆ ಈ ಸರ್ಕಾರ ಮತ್ತು ಈ ಒಂದು ರಿಕ್ರೂಟ್ಮೆಂಟ್ ಏಜೆನ್ಸಿಗಳು. ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಎಲ್ಲ ಮಾಡಾದ್ಮೇಲೆ ಏನು ಮಾಡೋಕ್ಕಾಗುತ್ತೆ. ಓಕೆ, ಹೋರಾಟ ಎಷ್ಟು ಮಾಡಿದ್ರು ಕೇಳ್ತಾ ಇಲ್ಲ, ಮಂಡಿ ಬಿದ್ದಿದೆ ಅಂತೆಲ್ಲ ಸರ್ಕಾರ, ಏನು ಮಾಡೋಕ್ಕಾಗುತ್ತೆ. ಸೊ ನೋಡೋಣ ಹೌ ದೇ ವಿಲ್ ಮುಂದೆ ಬರುತ್ತೆ ಅಂತ ವೆಯ್ಟ್ ಮಾಡೋಣ. ಬರುತ್ತೆ ಅಂತ ಹೋಪ್ ಇಟ್ಕೊಂಡಿರೋಣ. ಬಟ್ ನೀವು ರೆಡಿ ಆಗಿರಿ, ಒಂದ್ಸಲ ಬಂದ ಮೇಲೆ ಎಕ್ಸಾಮ್ಸ್ ಬೇಗ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.